ಗೆಲ್ಲ ಕ್ಯಾಂಡಿಡೇಟ್ನ ಆರಿಸ್ರಿ. ನಮಗೆ ಅವ್ರನ್ನ ಕೊಡ್ರಿ ಇವ್ರನ್ನ ಕೊಡ್ರಿ ಅಂತಿಲ್ಲ. ಆದರೆ ಏನಾಗಿಬಿಟ್ಟತ್ತಪ್ಪ ಇತ್ತಿತ್ಲಾಗ ಅಂದರೆ ಅದನ್ನು ಹೇಳಲೇಬೇಕು ನಾವು. ಯಾಕಂದ್ರೆ ಈ ಎಲೆಕ್ಷನ್ ಟೈಮ್ನಾಗ ಹೊರ ಬರೋನ್ನ ದಯವಿಟ್ಟು ಎದುರಿಸ್ಬೇಡ್ರಿ, ಅವ್ರಿಗೆ ಇಸ್ಕೊಳ್ಳೇಬೇಕು. ಎಲ್ಲ ಚುನಾವಣೆಗೆ ಎಲೆಕ್ಷನ್ ಟೈಮ್ನಾಗ ಹಿಂದಿನ ಚುನಾವಣೆಗೆ ಕೆಲಸ ಮಾಡಿದಂಥ ವ್ಯಕ್ತಿಗಳು ಈ ದಿವಸ ನಮ್ಮ ಉಪಚುನಾವಣೆ ಅಂಗವಾಗಿ ಈಗ ತಾನೇ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಮತ್ತು ನಮ್ಮ ಮಂಜುನಾಥ್ ಭಂಡಾರಿ ಅವರು ನಾವು ಜಲ್ದಿ ಬೆಂಗಳೂರಿಗೆ ಹೋಗಬೇಕು ಮತ್ತು ಮುಖ್ಯವಾಗಿ ಅವ್ರವ್ರ ಅನಿಸಿಕೆಗಳು ಏನಿದಾವೋ ಲಿಖಿತ ಮೂಲಕ ಏನು ಅಪ್ಲಿಕೇಶನ್ಗಳು ಏನೇನು ಕೊಡ್ತಾರೋ ಅವನ್ನೆಲ್ಲ ಸ್ವೀಕರಣೆ ಮಾಡಬೇಕು, ಜಾಸ್ತಿ ಇವತ್ತು ಮಾತನಾಡಬೇಡ್ರಿ ಅಂತ ಮುಂಚೆನೇ ಹೇಳಿದ್ರು ನನಗೆ. ಅದಕ್ಕೆ ನಮ್ಮಲ್ಲಿ ಏನೋ ಗೊಂದಲಮಯ ಏನು ಅಷ್ಟಿಲ್ಲ, ಸಣ್ಣ ಪುಟ್ಟ ಅದಾವು. ಆದರೂ ತಾವು ಒಳ್ಳೆಯ ಅಭ್ಯರ್ಥಿನ, ಸೂಕ್ತವಾದಂಥ ಅಭ್ಯರ್ಥಿನ ಆರಿಸ್ರಿ, ಗೆಲ್ಲ ಕ್ಯಾಂಡಿಡೇಟ್ನ ಆರಿಸ್ರಿ. ನಮಗೆ ಅವ್ರನ್ನ ಕೊಡ್ರಿ ಇವ್ರನ್ನ ಕೊಡ್ರಿ ಅಂತಿಲ್ಲ. ಆದರೆ ಏನಾಗಿಬಿಟ್ಟತ್ತಪ್ಪ ಇತ್ತಿತ್ಲಾಗ ಅಂದರೆ ಅದನ್ನು ಹೇಳಲೇಬೇಕು ನಾವು. ಯಾಕಂದ್ರೆ ಈ ಎಲೆಕ್ಷನ್ ಟೈಮ್ನಾಗ ಹೊರ ಬರೋನ್ನ ದಯವಿಟ್ಟು ಎದುರಿಸ್ಬೇಡ್ರಿ, ಅವ್ರಿಗೆ ಇಸ್ಕೊಳ್ಳೇಬೇಕು. ಎಲ್ಲ ಚುನಾವಣೆಗೆ ಎಲೆಕ್ಷನ್ ಟೈಮ್ನಾಗ ಹಿಂದಿನ ಚುನಾವಣೆಗೆ ಕೆಲಸ ಮಾಡಿದಂಥ ವ್ಯಕ್ತಿಗಳು, ಕಟ್ಟ ಕಡೆ ವ್ಯಕ್ತಿ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಒಳ್ಳೆಯ ಕಾರ್ಯಕರ್ತರಿದ್ರೆ ಅಂಥವ್ರನ್ನ ಇದು ಮಾಡಿಸ್ರಿ. ಯಾಕಂದ್ರೆ ಇವತ್ತು ಬಂದರು, ಡೆಲ್ಲಿಗೆ ಹೋದರು, ಬೆಂಗಳೂರಿಗೆ ಹೋದರು, ಅರ್ಜಿ ಕೊಟ್ಟರು, ಅವೆಲ್ಲ ಬ್ಯಾಡ್. ನಮಗಿಲ್ಲಿ ಗೆಲ್ಲ ಕ್ಯಾಂಡಿಡೇಟ್ ಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋ ಅಭ್ಯರ್ಥಿ ಬೇಕು. ಯಾರನ್ನಾರ ಆರಿಸ್ರಿ, ಅವ್ರನ್ನ ಗೆಲ್ಸೋಣ. ಅದು ಬಿಟ್ಟು ಅವ್ರನ್ನೇ ಕೊಡ್ರಿ ಇವ್ರನ್ನೇ ಕೊಡ್ರಿ ಅಂದ್ರೆ ನಾವಂತೂ ಏನೂ ತಯಾರಿಲ್ಲ, ಹೇಳ್ಬಿಡ್ತೀವಿ. ಅದಕ್ಕೆ ಒಳ್ಳೆ ರೀತಿಯಿಂದ ಒಳ್ಳೆ ಅಭ್ಯರ್ಥಿನ, ಸೂಕ್ತವಾದಂಥ ಅಭ್ಯರ್ಥಿನ ಆರಿಸ್ರಿ. ಏನಪ್ಪ ಯಾರಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ವಲ್ಪ ಅಲ್ಲ ಗೆಲ್ಲಂಥ ಅಭ್ಯರ್ಥಿನ ಆರಿಸೋಕ್ಕೆ ಕೆಲಸ ಮಾಡಿರಿ. ಮತ್ತು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರನ್ನ ತಾವು ದಯವಿಟ್ಟು ಆರಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು, ಈ ದಿವಸ ನಮ್ಮ ಉಪಚುನಾವಣೆ ಅಂಗವಾಗಿ ಈಗ ತಾನೇ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಮತ್ತು ನಮ್ಮ ಮಂಜುನಾಥ್ ಭಂಡಾರಿ ಅವರು ನಾವು ಜಲ್ದಿ ಬೆಂಗಳೂರಿಗೆ ಹೋಗಬೇಕು ಮತ್ತು ಮುಖ್ಯವಾಗಿ ಅವ್ರವ್ರ ಅನಿಸಿಕೆಗಳು ಏನಿದಾವೋ ಲಿಖಿತ ಮೂಲಕ ಏನು ಅಪ್ಲಿಕೇಶನ್ಗಳು ಏನೇನು ಕೊಡ್ತಾರೋ ಅವನ್ನೆಲ್ಲ ಸ್ವೀಕರಣೆ ಮಾಡಬೇಕು, ಜಾಸ್ತಿ ಇವತ್ತು ಮಾತನಾಡಬೇಡ್ರಿ ಅಂತ ಮುಂಚೆನೇ ಹೇಳಿದ್ರು ನನಗೆ. ಅದಕ್ಕೆ ನಮ್ಮಲ್ಲಿ ಏನೋ ಗೊಂದಲಮಯ ಏನು ಅಷ್ಟಿಲ್ಲ, ಸಣ್ಣ ಪುಟ್ಟ ಅದಾವು. ಆದರೂ ತಾವು ಒಳ್ಳೆಯ ಅಭ್ಯರ್ಥಿನ, ಸೂಕ್ತವಾದಂಥ ಅಭ್ಯರ್ಥಿನ ಆರಿಸ್ರಿ, ಗೆಲ್ಲ ಕ್ಯಾಂಡಿಡೇಟ್ನ ಆರಿಸ್ರಿ. ನಮಗೆ ಅವ್ರನ್ನ ಕೊಡ್ರಿ ಇವ್ರನ್ನ ಕೊಡ್ರಿ ಅಂತಿಲ್ಲ. ಆದರೆ ಏನಾಗಿಬಿಟ್ಟತ್ತಪ್ಪ ಇತ್ತಿತ್ಲಾಗ ಅಂದರೆ ಅದನ್ನು ಹೇಳಲೇಬೇಕು ನಾವು. ಯಾಕಂದ್ರೆ ಈ ಎಲೆಕ್ಷನ್ ಟೈಮ್ನಾಗ ಹೊರ ಬರೋನ್ನ ದಯವಿಟ್ಟು ಎದುರಿಸ್ಬೇಡ್ರಿ, ಅವ್ರಿಗೆ ಇಸ್ಕೊಳ್ಳೇಬೇಕು. ಎಲ್ಲ ಚುನಾವಣೆಗೆ ಎಲೆಕ್ಷನ್ ಟೈಮ್ನಾಗ ಹಿಂದಿನ ಚುನಾವಣೆಗೆ ಕೆಲಸ ಮಾಡಿದಂಥ ವ್ಯಕ್ತಿಗಳು, ಕಟ್ಟ ಕಡೆ ವ್ಯಕ್ತಿ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಒಳ್ಳೆಯ ಕಾರ್ಯಕರ್ತರಿದ್ರೆ ಅಂಥವ್ರನ್ನ ಇದು ಮಾಡಿಸ್ರಿ. ಯಾಕಂದ್ರೆ ಇವತ್ತು ಬಂದರು, ಡೆಲ್ಲಿಗೆ ಹೋದರು, ಬೆಂಗಳೂರಿಗೆ ಹೋದರು, ಅರ್ಜಿ ಕೊಟ್ಟರು, ಅವೆಲ್ಲ ಬ್ಯಾಡ್. ನಮಗಿಲ್ಲಿ ಗೆಲ್ಲ ಕ್ಯಾಂಡಿಡೇಟ್ ಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋ ಅಭ್ಯರ್ಥಿ ಬೇಕು. ಯಾರನ್ನಾರ ಆರಿಸ್ರಿ, ಅವ್ರನ್ನ ಗೆಲ್ಸೋಣ. ಅದು ಬಿಟ್ಟು ಅವ್ರನ್ನೇ ಕೊಡ್ರಿ ಇವ್ರನ್ನೇ ಕೊಡ್ರಿ ಅಂದ್ರೆ ನಾವಂತೂ ಏನೂ ತಯಾರಿಲ್ಲ, ಹೇಳ್ಬಿಡ್ತೀವಿ. ಅದಕ್ಕೆ ಒಳ್ಳೆ ರೀತಿಯಿಂದ ಒಳ್ಳೆ ಅಭ್ಯರ್ಥಿನ, ಸೂಕ್ತವಾದಂಥ ಅಭ್ಯರ್ಥಿನ ಆರಿಸ್ರಿ. ಏನಪ್ಪ ಯಾರಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ವಲ್ಪ ಅಲ್ಲ ಗೆಲ್ಲಂಥ ಅಭ್ಯರ್ಥಿನ ಆರಿಸೋಕ್ಕೆ ಕೆಲಸ ಮಾಡಿರಿ. ಮತ್ತು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರನ್ನ ತಾವು ದಯವಿಟ್ಟು ಆರಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು